ನಿನ್ನೆ ನೋಡ್ರಿ ನಮ್ಮ ಊರಲ್ಲಿ ಬಹಳ ಮಳೆ ಆಯಿತು. ಅದ ಕಾರಣ ನಮ್ಮ ಮನೆ ಎಲ್ಲ ಕುಸಿದು ಬಿದ್ದೈತಿ, ಗೋಡೆಗಳೆಲ್ಲ ಕುಸಿದು ಬಿದ್ದಾವೆ. ನಾನು ನಮ್ಮ ಅಜ್ಜಿ ನನ್ನ ಮಗ ಅಷ್ಟೇ ಇರ್ತೇವೆ ಮನೆಯಲ್ಲಿ. ನಿನ್ನೆ ನೋಡಿದ್ರೆ ಮಳೆ ಆದ ಕಾರಣ ಎಲ್ಲ ಸೀಟ್ಗಳೆಲ್ಲ ಮೇಲೆ ಹೋದು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನನ್ನ ಮಕ್ಕಳು ಸಾಯೋ ಪರಿಸ್ಥಿತಿದಾಗಿದ್ದು, ಗೋಡೆಗಳೆಲ್ಲ ಕುಸಿದು ಬಿದ್ದಾವು. ಯಾವುದೋ ಒಂದು ಸರ್ಕಾರದಿಂದ ನಮ್ಗೆ ಪರಿಹಾರ ಆಗ್ಬೇಕಾಗಿ ಬೇಡ್ಕೊಳ್ತೇವೆ ನಾವು. ಯಾಕಂದ್ರೆ ಅದೊಂದು ಮನೆ ಬಿಟ್ಟರೆ ನಮ್ಗೆ ಯಾವುದೂ ಇಲ್ಲ. ಜೋಪಡಿ ಹಾಕೊಳ್ಳೋಕ್ಕೂ ಸಹ ನಮಗಿಲ್ಲ, ನಮ್ಮ ಕೈಲಿ ರೊಕ್ಕ ಇಲ್ಲ. ತಾಯಿ ತಂದೆ ದುಡಿಲಿಕ್ಕಂತ ಬೇರೆ ಊರಿಗೆ ಹೋಗಿದ್ದಾರೆ. ಏನಾದರೂ ಸರ್ಕಾರದಿಂದ ಸಹಾಯ ಮಾಡ್ಬೇಕಾ ನಾವು ಕೇಳ್ಕೊತೇವೆ ರೀ. ಇದೇ ಮನೆಯಲ್ಲಿ ಇದೀವಿ ನಾವು, ಇದೇ ಮನೇಲಿ ವಾಸವಾಗಿದ್ದೇವೆ ರೀ. ಅವ್ರು ಸದ್ಯಕ್ಕೆ ರೀ 3 ಜನ ಇರ್ತೇವ್ರಿ. ತಾಯಿ ತಂದೆ ದುಡಿಲಿಕ್ಕಂತ ಬೇರೆ ಊರಿಗೆ ಹೋಗಿದಾರ್ರಿ. ಬಿಡ್ತೀರಿ ಮಳಿ ಗಾಳ್ರಿ ಅವತ್ತ ಪೂರ್ತಿ ಇದು ಬಿರ್ಕ್ ಬಿಟ್ಟು ಬಿಡ್ತೀರಿ. ಹಿಂಗ ಕೈ ಹೋಗಿ ಹೊಳಿ ಬರೋಂಗ್ರಿ. ನಿನ್ನೆ ಗಾಳಿಗೆ ಅಂತೀರಿ ಇನ್ನೂ ಅಲ್ಲಿ ಕೆಲಸ ಮಾಡ್ಕೊಂತ ಹುಡುಗರೆಲ್ಲ ಇಲ್ಲೇ ಅದಾವ್ರಿ. ಅಡೋತ್ತಿಗೆ ಅಂದ್ರೆ ಹಂಗ ಕಡ ಕಡ ಅಂತ ಬಿದ್ದ ಬಿಡ್ತೀರಿ. ಅದ ಹುಡುಗರು ಇಲ್ಲೇ ರೀ ಒಳಗ್ರಿ ಊಟಕ್ಕೆ ಕುಂತಾರ್ರಿ. ಕೆಲ್ಸಕ್ಕೆ ನಾವು ಹೋಗ್ಯವ್ರಿ. ಅಲ್ಲಿಂದ ಓಡಿ ಬಂದ್ ಹುಡುಗರು ತಕೊಂಡೇವ್ ನೋಡ್ರಿ. 5:30 ಆಗಿರ್ಬೇಕ್ರಿ. ಪುರ್ಮಸೆ ಬಳಿ ಬಂತ ನೋಡ್ರಿ ಸರ್, ಅವಾಗ ಆಗೈತ್ ನೋಡ್ರಿ. ಈ ಮನ್ಯಾಗ 6 ಮಂದಿ ಇರ್ತೇವ್ರಿ. ಇದು ಸಿಕ್ಕತ್ರಿ, ಗ್ಯಾಸ್ ಸಿಕ್ಕತ್ರಿ, 1-2 ಬಾಂಡೆ ಅದಾವ್ರಿ, ಒಂದ್ ಇದನ್ನ ಬುಟ್ಟಿ ಐತ್ರಿ, ಮಿಕ್ಸಿ ಪಕ್ಷಿ ಎಲ್ಲ ಬಿದ್ದ ಬಿಡ್ರಿ. ಇದ್ರಾಗ ಒಂದ್ ಮಿಕ್ಸಿ ಸಿಕ್ಕತ್ರಿ, ಒಂದ್ ಒಲಿ,